Hello friends, welcome to my channel all about education. ಓಕೆ, ಇವತ್ತು ನಾವು ಸೈನ್ಸ್ ಕ್ಲಾಸ್ 1 ಅಲ್ಲಿ ಇತ್ತಲ್ಲ ಅದನ್ನು ಸೈನ್ಸ್ ಕ್ಲಾಸ್ 2 ಅಲ್ಲಿ ಇವಾಗ ಅದನ್ನು ಕಂಟಿನ್ಯೂ ಮಾಡೋಣ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾವು ಸ್ಟಡಿ ಮಾಡಿದ್ವಿ. ಇವಾಗ 1 ಮಾರ್ಕ್ ಕ್ವಶನ್ ನೋಡೋಣ. ಓಕೆ ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಎಲ್ಲ 10th ಸ್ಟ್ಯಾಂಡರ್ಡಿಂದು ಏನೇನಿದೆ ಇವಾಗ ನಿಮ್ಮ GPSTRಗೆ ಎಲ್ಲ ನಾನು ನೋಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಎಲ್ಲ ನಿಮಗೋಸ್ಕರ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ, ರೆಗ್ಯುಲರ್ ಇವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ನೋಡಿ, ಫಸ್ಟ್ ಕ್ವೆಶನ್, ವಿಚ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಆ್ಯಸಿಡ್ ಕ್ಯಾನ್ ಬಿ ಡಿಸ್ಪ್ಲೇಸ್ಡ್ ಅಂದರೆ ಫಸ್ಟ್ ಕ್ಲಾಸಲ್ಲಿ ಹೇಳಿದೆ ವಿಚ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಆ್ಯಸಿಡ್ ಕ್ಯಾನ್ ಬಿ ಡಿಸ್ಪ್ಲೇಸ್ಡ್. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಿಸೋಸಿಯೇಷನ್ ಆದಾಗ ಯಾವುದು ಹೈಡ್ರೋಜನ್ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಯಾವುದರಲ್ಲಿ? ಆ್ಯಸಿಡ್ಸಲ್ಲಿ. ಅದೇ ಬೇಸಸಲ್ಲಿದ್ದರೆ ಏನಾಗುತ್ತೆ? ಹೈಡ್ರಾಕ್ಸೈಡ್ ನೆಗೆಟಿವ್ ಅಯಾನ್, OH ನೆಗೆಟಿವ್ ಆಯಾನ್ಸ್ ಏನಾಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಓಕೆ, ಸೆಕೆಂಡ್ ಕ್ವೆಶನ್, ನೇಮ್ 2 ಮೆಟಲ್ಸ್ ವಿಚ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ NaOH ಸೊಲ್ಯೂಷನ್ ಟು ಲಿಬರೇಟ್ ಹೈಡ್ರೋಜನ್ ಗ್ಯಾಸ್. ಇದರಲ್ಲಿ ಇವಾಗ ಕಾನ್ಸಂಟ್ರೇಟೆಡ್ ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ, ಒಂದು ಅಲ್ಯೂಮಿನಿಯಂ ಅಥವಾ ಜಿಂಕ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಅಂದರೆ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಈ 2 ಮೆಟಲ್ಸ್ ಇಂಪಾರ್ಟೆಂಟ್ ಮೆಟಲ್ಸ್. ಇದು 10th ಬುಕ್ಕಲ್ಲಿ ಮತ್ತು ಕ್ವೆಶನ್ ಪೇಪರ್ಸಲ್ಲಿ ರಿಪೀಟ್ ಮಾಡಿ ಕೇಳಿರೋ ಕ್ವೆಶನ್ ಇದು. ನೇಮ್ 2 ಮೆಟಲ್ಸ್ ವಿಚ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಲಿಬ್ರೇಟ್ ಹೈಡ್ರೋಜನ್ ಗ್ಯಾಸ್. ಯಾವುದು? ಜಿಂಕ್ ಆ್ಯಂಡ್ ಅಲ್ಯೂಮಿನಿಯಂ. ನೋಡಿ ಫ್ರೆಂಡ್ಸ್, GPSTR ಇದೆಯಲ್ಲ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿನೇ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಥರ್ಡ್ ಕ್ವೆಶನ್, ರೈಟ್ ದ ಜನರಲ್ ವರ್ಡ್ ಈಕ್ವೇಷನ್ ಫಾರ್ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಆ್ಯಸಿಡ್ ಮತ್ತು ಒಂದು ಬೇಸ್ ರಿಯಾಕ್ಟ್ ಆದಾಗ ನಮಗೆ ಪ್ರಾಡಕ್ಟ್ ಏನು ಸಿಗುತ್ತೆ? ಸಾಲ್ಟ್ ಆ್ಯಂಡ್ ವಾಟರ್. ಇದಕ್ಕೆ ಇನ್ನೊಂದು ನಾವೇನು ಹೇಳ್ತೀವಿ? ನ್ಯೂಟ್ರಲೈಸೇಷನ್ ಅಂತಲೂ ಹೇಳ್ತೀವಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಗೂ ಕೂಡ ಇದೇ ಡೆಫಿನೇಷನ್ ಬರುತ್ತೆ. ಒಂದು ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆದಾಗ ನಮಗೆ ಪ್ರಾಡಕ್ಟ್ ಸಾಲ್ಟ್ ಸಿಗುತ್ತೆ ಅಂತಂದ್ಬಿಟ್ಟು ನ್ಯೂಟ್ರಲೈಸೇಷನ್ ಡೆಫಿನೇಷನ್ ಬರುತ್ತೆ. ಸೊ ಒಂದು ಆ್ಯಸಿಡ್ ಆ್ಯಂಡ್ ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ. ಇನ್ನೊಂದು ಆ್ಯಸಿಡ್ ಪ್ಲಸ್ ಒಂದು ಮೆಟಲ್ಸ್ ರಿಯಾಕ್ಟ್ ಆದಾಗ ನಮಗೇನು ಬರುತ್ತೆ? ಇಲ್ಲಿ ನಮಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದೆರಡರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಆ್ಯಸಿಡ್ ಒಂದು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಅಥವಾ ಒಂದು ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಯಾವ ಗ್ಯಾಸ್ ಇಲ್ಲಿ ಇವಾಲ್ವ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಯಾವ ಗ್ಯಾಸ್ ಬರುತ್ತೆ ಪ್ರಾಡಕ್ಟಲ್ಲಿ? ಹೈಡ್ರೋಜನ್ ಗ್ಯಾಸ್. ಒಂದು ಆ್ಯಸಿಡ್ ಮೆಟಲ್ ಜೊತೆ, ಒಂದು ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 4, ವಾಟ್ ಈಸ್ ದ pH ಆಫ್ ನ್ಯೂಟ್ರಲ್ ಸೊಲ್ಯೂಷನ್? ಇದು ನೋಡಿದ್ರಿ ನೀವು ಸ್ಕೇಲಲ್ಲಿ, pH ಸ್ಕೇಲಲ್ಲಿ ನ್ಯೂಟ್ರಲ್ ಅಂದರೆ ಎಷ್ಟಿರುತ್ತೆ? 7. ಅದೇನು? ಒಂದು ವಾಟರ್. ಯಾವ ವಾಟರ್ ಇದು? ಡಿಸ್ಟಿಲ್ಡ್ ವಾಟರ್ ಅಥವಾ ಪ್ಯೂರ್ ವಾಟರ್ದು pH ವ್ಯಾಲ್ಯೂ. ಆ್ಯಸಿಡ್ ರೇಂದು pH ವ್ಯಾಲ್ಯೂ ಏನಿರುತ್ತೆ? ಬಿಲೋ 5.6 ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 5, ವಾಟ್ ಈಸ್ ಡೈಲ್ಯೂಷನ್ ಆಫ್ ಆ್ಯನ್ ಆ್ಯಸಿಡ್ ಆರ್ ಬೇಸ್? ಡೈಲ್ಯೂಷನ್ ಅಂದರೆ ಏನು? ದ ಪ್ರೊಸೆಸ್ ಆಫ್ ಮಿಕ್ಸಿಂಗ್ ಆ್ಯನ್ ಆ್ಯಸಿಡ್ ಆರ್ ಎ ಬೇಸ್ ವಿತ್ ವಾಟರ್. ಇದು ಕಾನ್ಸಂಟ್ರೇಟೆಡ್ ಅಂದರೆ ತುಂಬ ಸ್ಟ್ರಾಂಗ್ ಇರುತ್ತಲ್ಲ ಆ್ಯಸಿಡ್, ಅದರಲ್ಲಿ ವಾಟರ್ ಮಿಕ್ಸ್ ಮಾಡಿದಾಗ ಅದೇನಾಗುತ್ತೆ? ಡೈಲ್ಯೂಟೆಡ್ ಆ್ಯಸಿಡ್ ಅಥವಾ ಡೈಲ್ಯೂಟೆಡ್ ಬೇಸ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಏನಾಗುತ್ತೆ? ಅದರಿಂದ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್. ಅಯಾನ್ಸ್ ಅಂದರೆ ಏನು? ಯಾವುದು? ಇದು ಹೈಡ್ರಾಕ್ಸೈಡ್ ಅಯಾನ್ಸ್, ಇದು ಹೈಡ್ರಾಕ್ಸೈಡ್ ಅಯಾನ್ಸ್, ಇದು ಹೈಡ್ರೋನಿಯಮ್ ಅಯಾನ್ಸ್. ಇದ್ರ ಕಾನ್ಸಂಟ್ರೇಷನ್. ಹೈಡ್ರೋನಿಯಮ್ ಅಯಾನ್ಸ್ ಯಾವುದ್ರಲ್ಲಿರುತ್ತೆ? ಆ್ಯಸಿಡಲ್ಲಿರುತ್ತೆ. ಬೇಸಲ್ಲಿ ಏನಿರುತ್ತೆ? ಹೈಡ್ರಾಕ್ಸೈಡ್ ಅಯಾನ್ಸ್. ಹೈಡ್ರೋನಿಯಮ್ ಅಥವಾ ಹೈಡ್ರೋಜನ್, ಇದರಲ್ಲಿ ಹೈಡ್ರೋಜನ್ ಅಯಾನ್ಸ್ ಆ್ಯಸಿಡಲ್ಲಿರುತ್ತೆ. ಹೈಡ್ರೋನಿಯಮ್ ಅಥವಾ ಹೈಡ್ರೋಜನ್ ಆ್ಯಸಿಡಲ್ಲಿರುತ್ತೆ. ಹೈಡ್ರಾಕ್ಸೈಡ್ ಅಯಾನ್ಸ್ ಬೇಸಲ್ಲಿರುತ್ತೆ. ಓಕೆ, ಪರ್ ಯೂನಿಟ್ ವಾಲ್ಯೂಮ್ ಅಂದರೆ ಅದೇ ಮೇನ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್. ಏನಾಗುತ್ತೆ? ನಾವು ವಾಟರ್ ಆ್ಯಡ್ ಮಾಡಿದ್ರೆ, ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಏನಂದರೆ, ಆ್ಯಸಿಡಲ್ಲಿ ನಾವು ಡೈಲ್ಯೂಟ್ ಮಾಡಿದಾಗ ಆ್ಯಸಿಡಲ್ಲಿ ವಾಟರ್ ಹಾಕ್ತೀವೋ ಅಥವಾ ಆ್ಯಸಿಡ್ ಹೋಗ್ಬಿಟ್ಟು ವಾಟರಲ್ಲಿ ಹಾಕ್ತೀವೋ ಅಂತಂದ್ಬಿಟ್ಟು ಕ್ವೆಶನ್ ಕೇಳ್ತಾರೆ. ಸೊ ಯಾವತ್ತೂ ವಾಟರ್ ಹೋಗ್ಬಿಟ್ಟು ಆ್ಯಸಿಡಲ್ಲಿ ಆ್ಯಡ್ ಮಾಡಲ್ಲ. ಏನಕ್ಕಂದರೆ ವೆನ್ ವಿ ಆ್ಯಡ್ ವಾಟರ್ ಇನ್ ಆ್ಯಸಿಡ್ ಇದೇನಾಗುತ್ತೆ? ಇಟ್ ಬರ್ಸ್ಟ್.
ಇದೇನಾಗುತ್ತೆ ಬರ್ಸ್ಟ್ ಆಗಿಬಿಡತ್ತೆ, ಬೀಕರು ಬರ್ಸ್ಟ್ ಆಗುತ್ತೆ, ಅದರಲ್ಲಿ ಒಂಥರ ಫ್ಲೇಮ್ ಥರ ಬಂದುಬಿಡತ್ತೆ. ಸೊ ಆ್ಯಸಿಡ್ ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ಅದರಲ್ಲಿ ನೀರು ಹಾಕೋದಿಲ್ಲ. ವಾಟರಲ್ಲಿ ಯಾವತ್ತು ಆ್ಯಸಿಡ್ನ ಸ್ವಲ್ಪ ಹಾಕಿಬಿಟ್ಟು ವಾಟರಲ್ಲಿ ಹಾಕಿಬಿಟ್ಟು ಅದನ್ನು ಡೈಲ್ಯೂಟ್ ಮಾಡೋದು. ಆ್ಯಸಿಡಲ್ಲಿ ಡೈರೆಕ್ಟಾಗಿ ವಾಟರ್ ಹಾಕೋದಿಲ್ಲ, ಆ್ಯಸಿಡ್ ಹೋಗ್ಬಿಟ್ಟು ವಾಟರಲ್ಲಿ ಹಾಕೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 6. ನೇಮ್ ದ ಆ್ಯಸಿಡ್ ಪ್ರೊಡ್ಯೂಸ್ಡ್ ಇನ್ ಅವರ್ ಸ್ಟೊಮಕ್. ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl. ಇಲ್ಲಿ ಇದು 10th ಮಕ್ಕಳಿಗೆ ಇದೆಲ್ಲ ನೀವು ಈ ವಿಡಿಯೋ ಕೊಟ್ಟರೆ ನೀವು ಅವ್ರು ಆರಾಮಾಗಿ ಈಸಿಯಾಗಿ ಓದ್ಕೋತಾರೆ. ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡಿ. ಓಕೆ, ಕ್ವೆಶನ್ ನಂಬರ್ 7. ನೇಮ್ ಆಫ್ ದ ಗ್ಯಾಸ್ ರಿಲೀಸ್ಡ್ ವೆನ್ ಜಿಂಕ್ ಗ್ರ್ಯಾನ್ಯೂಲ್ಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HCl. ಗ್ರ್ಯಾನ್ಯೂಲ್ಸ್ ಅಂದರೆ ಏನಂದರೆ ಒಂಥರ ರಾಗಿ ಥರ ಇರುತ್ತೆ. ಅದು ಅಂದರೆ ರಾಗಿ ಕಲರ್ ಅಲ್ಲ ಹೇಳ್ತಾರದು ನಾನು. ಆ ಥರ ಮುಟ್ಟಿದ್ರೆ ಒಂಥರ ಈ ಥರ ಫೀಲ್ ಆಗ್ತಾ ಇರುತ್ತೆ ನಮಗೆ. ಪೌಡರ್ ಥರ ಇರಲ್ಲ, ಅದು ಗ್ರ್ಯಾನ್ಯೂಲ್ಸ್ ಇರುತ್ತಲ್ಲ ಅದು ಜಿಂಕ್ ಗ್ರ್ಯಾನ್ಯೂಲ್ಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HCl. ಡೈಲ್ಯೂಟೆಡ್ HCl ಜೊತೆ ಜಿಂಕ್ ಗ್ರ್ಯಾನ್ಯೂಲ್ಸ್ Zn ಪ್ಲಸ್ HCl ರಿಯಾಕ್ಟ್ ಆದಾಗ ಏನಾಗುತ್ತೆ, ZnCl ಆಗುತ್ತೆ. H2 ಗ್ಯಾಸ್ ರಿಲೀಸ್ ಆಗುತ್ತೆ. ಜಿಂಕ್ ಕ್ಲೋರೈಡ್ ಆಗಿಬಿಟ್ಟು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 8. ಆ್ಯಸಿಡ್ಸ್ ಡು ನಾಟ್ ಶೋ acidic behavior in the absence of water. Why? In the absence of water. ಇದಕ್ಕೆ ಆನ್ಸರ್ ನೋಡಿ. The separation of H plus ion from acid molecules cannot occur in the absence of water. ಅಂದರೆ ಹೈಡ್ರೋಜನ್ ಪ್ಲಸ್ ಅಯಾನ್ಸ್ ಇದೆಯಲ್ಲ ಅದು ಡಿಸ್ಪ್ಲೇಸ್ ಆಗೋದಿಲ್ಲ. ಏನು, ಆಬ್ಸೆನ್ಸ್ ಆಫ್ ವಾಟರ್ ಇದ್ದಾಗ ಏನಾಗುತ್ತೆ, ಅದು ಹೈಡ್ರೋಜನ್ ಅಯಾನ್ ಏನಾಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಏನಕ್ಕಂದರೆ ಆ್ಯಸಿಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ನಿಮಗೆ ಗೊತ್ತಿದೆ. ಸೊ ವಾಟರಲ್ಲಿದ್ದಾಗ H ಪ್ಲಸ್ ಅಯಾನ್ಸ್ ಏನಾಗುತ್ತೆ, ಅದು ಡಿಸ್ಪ್ಲೇಸ್ ಆಗುತ್ತೆ, ಡಿಸೋಸಿಯೇಷನ್ ಆಗುತ್ತೆ. ಸೊ ಇಲ್ಲಿ ವಾಟರ್ ಇಲ್ಲ ಅಂದರೆ ಇವರು ಇದ್ರ ಬಿಹೇವಿಯರ್ ಅಸಿಡಿಕ್ ಬಿಹೇವಿಯರ್ ತೋರಿಸೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 9. ವಾಟ್ ಟೈಪ್ಸ್ ಆಫ್ ಡ್ರಗ್ಸ್ ಆರ್ ಯೂಸ್ ಟು ಟ್ರೀಟ್ ಇಂಡೈಜೆಷನ್. ಆ್ಯಂಟಾಸಿಡ್ಸ್ ಎಕ್ಸಾಂಪಲ್ ಇದಕ್ಕೆ, ಆನ್ಸರ್ ಇದಕ್ಕೆ ಎಕ್ಸಾಂಪಲ್ ಮಿಲ್ಕ್ ಆಫ್ ಮೆಗ್ನೀಷಿಯಾ. ಓಕೆ, ಆ್ಯಂಟಾಸಿಡ್ಸ್ ನಿಮ್ಗೆ ಗೊತ್ತಿದೆ, ಯೂಶ್ವಲಿ ನೀವು ಇಂಡೈಜೆಷನ್ ಅಥವಾ ಆ್ಯಸಿಡಿಟಿಗೆ ತೊಗೊಳ್ಳೋದು ಆ್ಯಂಟಾಸಿಡ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 10. ಗಿವ್ 2 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದು ನಾನು ಹೇಳಿದೆ ಫಸ್ಟ್ ಕ್ಲಾಸ್ 1ನಲ್ಲಿ. ಕ್ಯಾಲ್ಶಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಅಂದರೆ Ca, ಕಾರ್ಬೋನೇಟ್ ಅಂದರೆ CO3. Ca ಅಂದರೆ ಕ್ಯಾಲ್ಶಿಯಂ, ಸುಣ್ಣ ಅಂತ ನೆನಪಿಗಿಟ್ಕೋಬೋದು ನೀವು. ಸುಣ್ಣದ್ದು ಕಲ್ಲು ಅಂತಂದರೆ ಸ್ಟೋನ್. ಸುಣ್ಣ ಅಂದರೆ ಕ್ಯಾಲ್ಶಿಯಂ, ಕಲ್ಲು ಅಂತಂದ್ಬಿಟ್ಟು ಕಾರ್ಬೋನೇಟಿಗೆ ನೆನಪಿಗಿಟ್ಕೊಳ್ಳಿ. CaCO3ಗೆ ಕಲ್ಲು ಅಂದರೆ ಸ್ಟೋನ್, ಲೈಮ್ ಸ್ಟೋನ್. ಕ್ಯಾಲ್ಶಿಯಂ ಕಾರ್ಬೋನೇಟ್ಸ್, ಲೈಮ್ ಸ್ಟೋನ್. ಇದು ಯಾವುದು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದು ಲೈಮ್ ಸ್ಟೋನ್ ಆಗಿರ್ಬೋದು, ಚಾಕ್ ಆಗಿರ್ಬೋದು, ಮತ್ತು ಮಾರ್ಬಲ್. ಚಾಕ್ ಅಥವಾ ಲೈಮ್ ಸ್ಟೋನ್ ಅಥವಾ ಮಾರ್ಬಲ್, ಇದೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 11. ವೈ ಡು ಮೆಟಲ್ ಆಕ್ಸೈಡ್ಸ್ ಆರ್ ಕಾಲ್ಡ್ ಬೇಸಿಕ್ ಆಕ್ಸೈಡ್ಸ್. ಮೆಟಲ್ ಆಕ್ಸೈಡ್ಸ್ ಆನ್ಸರ್ ಏನು, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಬಿಕಾಸ್ ದೇ ರಿಯಾಕ್ಟ್ ವಿತ್ ಡೈಲ್ಯೂಟ್ ಆ್ಯಸಿಡ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಆ್ಯಸಿಡ್ ಏನಾಗುತ್ತೆ, ಬೇಸ್ ಜೊತೆ ಬೇಸ್ ಏನಿದೆ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮಗೇನಾಗುತ್ತೆ, ಅಲ್ಲಿ ಒಂದು ಸಾಲ್ಟ್ ಆ್ಯಂಡ್ ವಾಟರ್ ಸಿಗತ್ತೆ. ಸೊ ಮೆಟಾಲಿಕ್ ಆಕ್ಸೈಡ್ ಏನಿರುತ್ತೆ ಅದು ಎಲ್ಲ ಒಂದು ಬೇಸ್ ಥರ, ಅದರ ನೇಚರೆಲ್ಲ ಬೇಸ್ ಥರ ಇರುತ್ತೆ ಮೆಟಾಲಿಕ್ ಆಕ್ಸೈಡ್ಸ್. ಯಾವುದು, ಇವಾಗ ಮೆಟಲ್ ಆಕ್ಸೈಡ್ಸ್ ಅಂದರೆ ಏನು ಗೊತ್ತಿದೆ ಅಲ್ವಾ ನಿಮಗೆ. ಮೆಟಲ್ ಆಕ್ಸೈಡ್ಸ್ ಅಂದರೆ ಏನು, ಒಂದು ಮೆಟಲ್ ಆಕ್ಸಿಜನ್ ಜೊತೆ ಸೇರಿ ಒಂದು ಕಾಂಪೌಂಡ್ ಆಗುತ್ತೆ, ಅದಕ್ಕೆ ಮೆಟಲ್ ಆಕ್ಸೈಡ್ಸ್ ಅಂತೀವಿ. ಓಕೆ, ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಮೆಟಲ್ದು. ಯಾವುದು ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್, ಬೇರಿಯಂ ಆಕ್ಸೈಡ್, ಇದೆಲ್ಲ ಏನಾಗುತ್ತೆ, ಇದೆಲ್ಲ ಮೆಟಲ್ ಆಕ್ಸೈಡ್ಸ್. ಇದು ಒಂದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಒಂದು ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ಇನ್ನೊಂದು ವಾಟರ್ ಬರುತ್ತೆ, ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಇದೆ ಮೆಟಾಲಿಕ್ ಆಕ್ಸೈಡ್ಸ್ ಏನಿರುತ್ತೆ ಅವ್ರ ನೇಚರ್ ಹೇಗಿರುತ್ತೆ ಅಂತಂದರೆ ಬೇಸಿಕ್ ಇರುತ್ತೆ, ಅಂದರೆ ಬೇಸಸ್ ನೇಚರ್ ಇರುತ್ತೆ, ಆ್ಯಸಿಡಿಕ್ ನೇಚರ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 12. ದ pH ಆಫ್ ಅ ಫ್ರೆಶ್ ಮಿಲ್ಕ್ ಈಸ್ 6.0. ಅಂದರೆ 6 pH ಆಫ್ ಫ್ರೆಶ್ ಮಿಲ್ಕ್ ಎಷ್ಟಿರುತ್ತೆ, 6 ಇರುತ್ತೆ pH ವ್ಯಾಲ್ಯೂ. ಹೌ ಡಸ್ ದ pH ಚೇಂಜ್ ಆ್ಯಸ್ ಇಟ್ ಬಿಕಮ್ಸ್ ಕರ್ಡ್. ಕರ್ಡ್ ಆದಾಗ ಅದ್ರ pH
ಏನಾಗುತ್ತೆ, ಚೇಂಜ್ ಆಗುತ್ತೆ, ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ನೋಡೋಣ. ಆನ್ಸರ್ ನೋಡಿ, ದ pH ವ್ಯಾಲ್ಯೂ ಆಫ್ ಮಿಲ್ಕ್ ಈಸ್ 6 ಸಿನ್ಸ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. 7ಗಿಂತ ಕಡಿಮೆ ಇರುತ್ತೆ, 6 ಇರುತ್ತೆ pH ವ್ಯಾಲ್ಯೂ ಯಾರ್ದು, ಮಿಲ್ಕಿಂದು. ವೆನ್ ದ ಮಿಲ್ಕ್ ಈಸ್ ಕನ್ವರ್ಟೆಡ್ ಇಂಟು ಕರ್ಡ್, ವೆನ್ ದ ಮಿಲ್ಕ್ ಈಸ್ ಕನ್ವರ್ಟೆಡ್ ಇಂಟು ಕರ್ಡ್ ಅದೇನಾಗುತ್ತೆ, ಡ್ಯೂ ಟು ಆ್ಯಕ್ಷನ್ ಆಫ್ ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆ್ಯಸಿಡ್ ಈಸ್ ಫಾರ್ಮ್ಡ್ ವಿಚ್ ಈಸ್ ಮೋರ್ ಅಸಿಡಿಕ್ ಇನ್ ನೇಚರ್. ಇವಾಗ ಲ್ಯಾಕ್ಟಿಕ್ ಆ್ಯಸಿಡ್ ಕರ್ಡಿಂದ ಏನಿರುತ್ತೆ, ಕರ್ಡಿಂದು ಏನಿರುತ್ತೆ ಒಂದು ಅಸಿಡಿಕ್ ನೇಚರ್ ಇನ್ನೂ ಜಾಸ್ತಿ ಆಗಿರುತ್ತೆ. ಏನಕ್ಕೆ, ಕರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ದೇರ್ಫೋರ್ ಇಲ್ಲಿ pH ವ್ಯಾಲ್ಯೂ ಆಫ್ ದ ಮಿಲ್ಕ್ ಈಸ್ ರೆಡ್ಯೂಸ್ಡ್ ಆ್ಯಸ್ ಇಟ್ ಟರ್ನ್ಸ್ ಟು ಕರ್ಡ್. pH ವ್ಯಾಲ್ಯೂ ರೆಡ್ಯೂಸ್ ಆದಾಗ ಇಲ್ಲಿ ನಮಗೆ ಅಸಿಡಿಕ್ ನೇಚರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹೇಗೆ ಇದು pH ಲೆವೆಲ್ ಅಂದರೆ ಅಸಿಡಿಕ್ ಲೆವೆಲ್ ಈ ಕಡೆ ಬರ್ತಾ ಇರುತ್ತೆ, 6, 5, 4, 3, 2, 1 ಈ ಕಡೆ ಬರ್ತಾ ಇರತ್ತಲ್ಲ, ಹಾಗೆ ಅಸಿಡಿಕ್ ನೇಚರ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಒಂದು ಕಡೆ ಅಸಿಡಿಕ್ ಪ್ರಾಪರ್ಟಿ ಜಾಸ್ತಿ ಆಗಿಬಿಡುತ್ತೆ, ಅಂದರೆ ಕಾನ್ಸಂಟ್ರೇಷನ್ ಆ್ಯಸಿಡ್ದು ಜಾಸ್ತಿ ಆಗುತ್ತೆ. ಇಲ್ಲಿ pH ವ್ಯಾಲ್ಯೂ ಏನಾಗಿರುತ್ತೆ, 6, 5, 4, 3, 2, 1 ಅಂತಂದ್ಬಿಟ್ಟು ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಸೊ pH ವ್ಯಾಲ್ಯೂ ಆಫ್ ದ ಮಿಲ್ಕ್ ಈಸ್ ರೆಡ್ಯೂಸ್ಡ್. pH ವ್ಯಾಲ್ಯೂ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಅಸಿಡಿಕ್ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಏನಿದೆ ಇಲ್ಲಿ ಕ್ವಶನಲ್ಲಿ, ಹೌ ಡಸ್ ದ pH ಚೇಂಜಸ್ ಆ್ಯಸ್ ಇಟ್ ಬಿಕಮ್ಸ್ ಕರ್ಡ್. pH ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗಿರುತ್ತೆ. pH ವ್ಯಾಲ್ಯೂ ಬಿಕಮ್ಸ್ ಲೆಸ್. ಇಲ್ಲಿ ಕರ್ಡಲ್ಲಿ ದ pH ವ್ಯಾಲ್ಯೂ ಆಫ್ ದ ಮಿಲ್ಕ್ ಈಸ್ ರೆಡ್ಯೂಸ್ಡ್ ಆ್ಯಸ್ ಇಟ್ ಟರ್ನ್ಸ್ ಟು ಕರ್ಡ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 13. What is neutralization reaction? Again, the reaction between an acid and a base to give acid plus base react ಆದಾಗ ನಮಗೆ ಒಂದು ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತಲ್ಲ, ಅದಕ್ಕೆ ಏನು ಹೇಳ್ತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್. ವೈ ಶುಡ್ ಕರ್ಡ್ ಆ್ಯಂಡ್ ಸೋರ್ಸ್ ಸಬ್ಸ್ಟೆನ್ಸಸ್ ನಾಟ್ ಬಿ ಕೆಪ್ಟ್ ಇನ್ ಬ್ರಾಸ್ ಆ್ಯಂಡ್ ಕಾಪರ್ ವೆಸಲ್? ಓಕೆ, ಆನ್ಸರ್ ನೋಡಿ, ಬೋತ್ ದ ಕರ್ಡ್ ಆ್ಯಂಡ್ ಸೋರ್ಸ್ ಸಬ್ಸ್ಟೆನ್ಸಸ್ ಕಂಟೈನ್ಸ್ ಆ್ಯಸಿಡ್ಸ್. ಆ್ಯಸಿಡ್ಸ್ ಪ್ರಾಪರ್ಟಿ ಗೊತ್ತಿದೆಯಲ್ವಾ ನಿಮಗೆ, ಆ್ಯಸಿಡ್ಸ್ ಆರ್ ಸೋರಿನ್ ಟೆಸ್ಟ್. ಓಕೆ, ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್ಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ನಿಮಗೆ ಗೊತ್ತಿದೆ ಅಲ್ವಾ, ಆ್ಯಸಿಡ್ ಒಂದು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ, ಸೊ ಕಾಪರ್ ಒಂದು ಮೆಟಲ್ ಆಗಿರುತ್ತೆ, ಕಾಪರ್ ಜೊತೆ ಒಂದು ಮೆಟಲ್ ಜೊತೆ ಆ್ಯಸಿಡ್ ರಿಯಾಕ್ಟ್ ಆದಾಗ ನಮಗೇನು ಬರುತ್ತೆ, ಪ್ರಾಡಕ್ಟಲ್ಲಿ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಸೊ ಇಫ್ such substances are kept in copper container, the acid will react and the container will be corroded. ಏನಾಗುತ್ತೆ, ಅಲ್ಲಿ ಕರೋಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಎಲ್ಲಿ ಒಂದು ಕಾಪರ್ ಕಂಟೈನರಲ್ಲಿ ನಾವು ಕರ್ಡ್ ಅಥವಾ ಒಂದು ಸೋರ್ಸ್ ಸಬ್ಸ್ಟೆನ್ಸಸ್, ಹುಳಿಯಾಗಿರೋ ಸಬ್ಸ್ಟೆನ್ಸಸ್ ಇಟ್ಟಾಗ ಅದರಲ್ಲಿರತ್ತಲ್ಲ ಆ್ಯಸಿಡ್ ಏನಾಗುತ್ತೆ, ರಿಯಾಕ್ಟ್ ಆಗಿ ಮೆಟಲ್ ಜೊತೆ ಏನಾಗುತ್ತೆ, ಕರೋಷನ್ ಆಗುತ್ತೆ. ದೇರ್ಫೋರ್ ಇದು ಫುಡ್ ಏನಾಗುತ್ತೆ, ಫುಡ್ ಕೂಡ ಸ್ಪಾಯ್ಲ್ ಆಗುತ್ತೆ, ಕಂಟೈನರ್ ಕೂಡ ಒಂಥರ ಕರೋಡ್ ಆಗಿಬಿಡತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ ಫ್ರೆಂಡ್ಸ್, ನಾನು ಈ ಥರ ಸ್ಲೈಡ್ಸ್ ಇಲ್ದಲೆ ಹೀಗೆ ಡೈರೆಕ್ಟಾಗಿ ನಾನು ಹೇಳಿಕೊಟ್ರೆ ನನಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಸೊ ನಾನು ಇವಾಗ ಸ್ಲೈಡ್ಸ್ ಹುಡುಕ್ಬಿಟ್ಟು ಅದು ಸೂಟಬಲ್ ಆ ಕ್ವೆಶನ್ಗೆ ಆ ಸ್ಲೈಡ್ಸ್ ಹಾಕೋದ್ರಿಂದ ನನಗೆ ಹೋಲ್ ಡೇ ಟೈಮ್ ವೇಸ್ಟ್ ಆಗುತ್ತೆ. ಸೊ ಈ ಥರ ಮಾಡ್ತೀನಿ ನಾನು, ಎಲ್ಲಿ ನೆಸಸರಿ ಇದೆಯೋ ಅಲ್ಲಿ ಮಾತ್ರ ನಾನು ಸ್ಲೈಡ್ಸ್ ಯೂಸ್ ಮಾಡ್ತೀನಿ. ಓಕೆ, ಕ್ವೆಶನ್ ನಂಬರ್ 15. ವೈ ಡಸ್ ಆನ್ aqueous ಸೊಲ್ಯೂಷನ್ ಆಫ್ ಆನ್ ಆ್ಯಸಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಸೊ ನಿಮಗೆ ಫಸ್ಟೇ ಹೇಳಿಬಿಡ್ತೀನಿ ಇಲ್ಲಿ ಆನ್ಸರ್. ಏನಂದರೆ ಒಂದು ಆ್ಯಸಿಡ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಏನಕ್ಕಂದರೆ ಆ್ಯಸಿಡ್ ಪ್ರಾಪರ್ಟಿ ಎಲ್ಲಿ ತೋರಿಸುತ್ತೆ ಆ್ಯಸಿಡಲ್ಲಿ, ಆವಾಗಲೇ ಒಂದು ಕ್ವೆಶನ್ ಓದಿದ್ವಿ. ಒಂದು ವಾಟರ್ ಇದ್ದಾಗ, ಆಕ್ವಿಯಸ್ ಸೊಲ್ಯೂಷನ್ ಅಂದರೆ ಏನು, ವಾಟರ್ ಇದ್ದಾಗ ಆ್ಯಸಿಡಿಕ್ ಪ್ರಾಪರ್ಟಿ ಅದರದ್ದು ತೋರಿಸುತ್ತೆ. H+ ಅಯಾನ್ಸ್ ಅದರದ್ದು ಏನಿದೆ ಪ್ರಾಪರ್ಟಿ ತೋರಿಸುತ್ತೆ. ಓಕೆ, ಆನ್ಸರ್ ನೋಡಿ, ಆ್ಯಸಿಡ್ಸ್ ಅಂಡರ್ಗೋ ಡಿಸೋಸಿಯೇಷನ್ ಇನ್ ಆಕ್ವಿಯಸ್ ಸೊಲ್ಯೂಷನ್. ಏನು ಡಿಸೋಸಿಯೇಷನ್ ಅಂದರೆ ಅಲ್ಲಿ ಡಿಸ್ಪ್ಲೇಸ್ ಮಾಡುತ್ತೆ. ಏನು ಇನ್ ಆಕ್ವಿಯಸ್ ಸೊಲ್ಯೂಷನ್ ಅಂದರೆ ನೀರಲ್ಲಿ ಟು ಫಾರ್ಮ್ H+ ಆಕ್ವಿಯಸ್. H+ ಅಂದರೆ ಏನು, ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನ್ಸ್, ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನ್ಸ್ ಆ್ಯಂಡ್ other ionic species, and the movement of these ions helps the flow of electric current. ಇದೇನಾಗುತ್ತೆ, ಹೈಡ್ರೋಜನ್ ಅಯಾನ್ಸ್ ಇದೆಯಲ್ಲ ಅದು ಏನಾಗುತ್ತೆ, ಡಿಸ್ಪ್ಲೇಸ್ ಆಗ್ತಾ ಇರತ್ತೆ. ಡಿಸ್ಪ್ಲೇಸ್ ಆಗೋದ್ರಿಂದ ಮೂವ್ಮೆಂಟ್ ಆಗ್ತಾ ಇರತ್ತಲ್ಲ, ಅದರಿಂದ ಒಂದು ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಗುತ್ತೆ ಥ್ರೂ ದ ಸೊಲ್ಯೂಷನ್. ಓಕೆ,
ಸೊ ಅಕ್ವೆಸ್ ಸೊಲ್ಯೂಷನ್ ಆಫ್ ಆನ್ ಆಸಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ನೋಡಿ ಇದರಲ್ಲಿ ನೀವು ನೋಡ್ಬೋದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಇದೆಯಲ್ಲ ಅದು ಒಂದು ಅಕ್ವೆಸ್ ಸೊಲ್ಯೂಷನ್ನಲ್ಲಿ ಏನಾಗುತ್ತೆ ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆಗಿಬಿಟ್ಟು ಏನು ಮಾಡುತ್ತೆ ಮೂಮೆಂಟ್ ಫಾಸ್ಟ್ ಆದಾಗ ಎಲೆಕ್ಟ್ರಿಕ್ ಕರೆಂಟ್ಗೆ ಫ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 16. The pH of a sample of vegetable soup was found to be 6. How is this soup likely to taste? ಅಂದರೆ ಇವಾಗ 6 ಇದೆ, pH ವ್ಯಾಲ್ಯೂ 6 ಇದ್ದರೆ ನಿಮಗೆ ಗೊತ್ತಿದೆ 7ಕ್ಕಿಂತ ಕಡಿಮೆ ಯಾವುದಿರುತ್ತೆ ಅದೆಲ್ಲ ಅಸಿಡಿಕ್ ನೇಚರ್ ಇರುತ್ತೆ. ಸೊ 6 ಇದೆ, ಸೊ ಏನಾಗಿರುತ್ತೆ ವೆಜಿಟೇಬಲ್ ಸೂಪ್ ಏನಿರುತ್ತೆ ಸ್ಲೈಟ್ಲಿ ಅಸಿಡಿಕ್. ಇದು ತುಂಬ ಇಟ್ ಈಸ್ ವೆರಿ ತುಂಬ ಜಾಸ್ತಿ ಅಸಿಡಿಕ್ ಆಗಿದೆ ಅಂತ ಹೇಳಿಲ್ಲ, ಇಲ್ಲಿ ಸ್ಲೈಟ್ಲಿ ಅಸಿಡಿಕ್ ಅಂತ ಹೇಳಿದ್ದಾರೆ. ಸೊ 6 ಏನಿದೆ ಸ್ಲೈಟಾಗಿ ಅಸಿಡಿಕ್ ಆಗಿರುತ್ತೆ. ದೇರ್ ಫೋರ್ ಇಟ್ ಈಸ್ ಸೋರ್ ಟು ಟೇಸ್ಟ್. ಆಸಿಡ್ ಪ್ರಾಪರ್ಟಿ ಏನು ಸೋರ್ ಟು ಟೇಸ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 17. ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ಆ್ಯಂಡ್ ಸ್ಟಿಂಗ್. ಆ್ಯಂಡ್ ಸ್ಟಿಂಗಲ್ಲಿ ನಾನು ಲಾಸ್ಟ್ ಒಂದು ಕ್ವೆಶನ್ಸ್ ಕೊಟ್ಟಿದ್ದೆ, ಅದರಲ್ಲಿ ಏನು ಮೆಥನೋಯಿಕ್ ಆ್ಯಸಿಡ್ ಅಥವಾ ಫಾರ್ಮಿಕ್ ಆ್ಯಸಿಡ್ ಅಂತಲೂ ಹೇಳ್ತೀವಿ ಇದಕ್ಕೆ. ಆ್ಯಂಡ್ ಸ್ಟಿಂಗ್ ಅಲ್ಲಿ ಯಾವ್ದು ಆ್ಯಸಿಡ್ ಇರುತ್ತೆ ಮೆಥನೋಯಿಕ್ ಆ್ಯಸಿಡ್. ಓಕೆ, ಕ್ವೆಶನ್ ನಂಬರ್ 18. ವಾಟ್ ವುಡ್ ಬಿ ದ ಕಲರ್ ಆಫ್ ಲಿಟ್ಮಸ್ ಇನ್ ದ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಅಂದರೆ ಸೋಡಿಯಂ ಅಂದರೆ ಎನ್ ಎ, ಹೈಡ್ರೋಜನ್ ಅಂದರೆ H, ಕಾರ್ಬೋನೇಟ್ CO3, NaHCO3 ಅಂದರೆ ಸೋಡಿಯಂ ಬೈಕಾರ್ಬೋನೇಟ್ ಅಂತಲೂ ಹೇಳ್ತೀವಿ. ಇನ್ನೊಂದು ಏನು ಹೇಳ್ತೀವಿ ಬೈಕಾರ್ಬೋನೇಟ್ಗೆ ಏನು ಹೇಳ್ತೀವಿ ಬೇಕಿಂಗ್ ಸೋಡಾ ಅಂತಲೂ ಹೇಳ್ತೀವಿ. ಓಕೆ, ಆನ್ಸರ್ ಏನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಈಸ್ ಬೇಸಿಕ್ ಇನ್ ನೇಚರ್. ಸೊ ಇದು ಬೇಸ್ ಒಂದು. ಸೊ ಬೇಸ್ಗೆ ಯಾವ ಕಲರ್ ಟರ್ನ್ ಆಗುತ್ತೆ ಗೊತ್ತಲ್ವಾ? ದೇರ್ ಫೋರ್ ದ ಕಲರ್ ಆಫ್ ಲಿಟ್ಮಸ್ ವಿಲ್ ಬಿ ಬ್ಲೂ. ದ ಕಲರ್ ಆಫ್ ಲಿಟ್ಮಸ್ ವಿಲ್ ಬಿ ಬ್ಲೂ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 19. ವಿಚ್ ಒನ್ ಆಫ್ ದೀಸ್ ಹ್ಯಾಸ್ ಅ ಹೈಯರ್ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್. ಅಂದರೆ 1m HCl ಅಥವಾ 1m CH3COOH ಏನಿದು ಅಸಿಟಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೋ ಅಥವಾ HClದು ಹೈಯರ್ ಕಾನ್ಸಂಟ್ರೇಷನ್ ಇರುತ್ತೋ ಅಂತ ಕೇಳಿದ್ದಾರೆ. ಸೊ 1m HCl ಈಸ್ ಸ್ಟ್ರಾಂಗ್ ಆ್ಯಸಿಡ್. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತುಂಬ ಸ್ಟ್ರಾಂಗ್ ಇರುತ್ತೆ ಅಸಿಟಿಕ್ ಆ್ಯಸಿಡ್ಗಿನ್ನ. ಇದು CH3COOH ಇದು ಈ ಫಾರ್ಮುಲಾ ಕೊಟ್ಬಿಟ್ಟು ಒಂದು ಮ್ಯಾಚ್ ದ ಫಾಲೋಯಿಂಗ್ ಥರ ಕೊಟ್ಟಿದ್ರು. ಪೇಪರ್ 1ನಲ್ಲಿ 2020 ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ರು ಇದು. ಓಕೆ, ಕ್ವೆಶನ್ ನಂಬರ್ 20 ಯಾವುದರಲ್ಲಿ ಅಂದರೆ ಕಾರ್ಟ್ರೇಟಲ್ಲಿ. ಓಕೆ, ಕ್ವೆಶನ್ ನಂಬರ್ 20. ಹೌ ಡಸ್ ದ pH ಆಫ್ ದ ಸೊಲ್ಯೂಷನ್ ಚೇಂಜ್ ವೆನ್ ಅ ಸೊಲ್ಯೂಷನ್ ಆಫ್ ಎ ಬೇಸ್ ಇಸ್ ಡೈಲ್ಯೂಟೆಡ್. ಒಂದು ಬೇಸ್ ಸೊಲ್ಯೂಷನ್ ಡೈಲ್ಯೂಟ್ ಮಾಡಿದಾಗ pH ವ್ಯಾಲ್ಯೂ ಏನಾಗುತ್ತೆ, pH ಆಫ್ ದ ಸೊಲ್ಯೂಷನ್ ಏನಾಗುತ್ತೆ? ಆನ್ಸರ್ ಕ್ವೆಶನ್ ನಂಬರ್ 20ಗೆ ಆನ್ಸರ್ ವೆನ್ ಅ ಸೊಲ್ಯೂಷನ್ ಆಫ್ ಎ ಬೇಸ್ ಈಸ್ ಡೈಲ್ಯೂಟೆಡ್ ಇಟ್ಸ್ pH ವ್ಯಾಲ್ಯೂ ವಿಲ್ ಬಿ ಡಿಕ್ರೀಸ್ಡ್ ಟುವರ್ಡ್ಸ್ 7. ನಿಮಗೆ ಗೊತ್ತಿದೆ ಇದು ಕಾನ್ಸಂಟ್ರೇಟೆಡ್ ಏನಿದೆ ಬೇಸ್, ಕಾನ್ಸಂಟ್ರೇಟೆಡ್ ಬೇಸ್ ತುಂಬ ಜಾಸ್ತಿ ಎಲ್ಲಿರುತ್ತೆ NaOH ಎಲ್ಲಿರುತ್ತದು 14 ಹತ್ರ ಇರುತ್ತೆ. pH ವ್ಯಾಲ್ಯೂ 14 ಇರುತ್ತೆ ಅದರದ್ದು, ಅದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಸೊ 7 ಕಡೆ ಬರ್ತಾ ಇರುತ್ತಲ್ಲ ಅದು ಡಿಕ್ರೀಸ್ ಆಗ್ತಾ ಇರುತ್ತೆ ಬಿಕಾಸ್ ದ ಕಾನ್ಸಂಟ್ರೇಷನ್ ಆಫ್ OH ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ವಿಲ್ ಬಿ ಡಿಕ್ರೀಸ್ಡ್. ಸೊ OH ಅಯಾನ್ಸ್ 7 ಕಡೆ ಬರ್ತಾ ಇರಬೇಕಾದ್ರೆ ನಾವು ಡೈಲ್ಯೂಟ್ ಮಾಡಿದ ತಕ್ಷಣ ಏನಾಗುತ್ತೆ ಅದರದ್ದು ಏನಾಗುತ್ತೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದರದ್ದು pH ಕೂಡ ಕಡಿಮೆ ಆಗುತ್ತೆ. pH ಆಫ್ ಬೇಸ್ ಕಡಿಮೆ ಆದರೆ ಅದರದ್ದು ಕಾನ್ಸಂಟ್ರೇಷನ್ನು ಕಡಿಮೆ ಆಗುತ್ತೆ. ಏನಕ್ಕೆ ಅಂದರೆ ಅದು 14ಇಂದ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅಲ್ಲಿ ನಂಬರ್ಸ್ ಕೂಡ 14, 15 ಅದು ಕೂಡ ಕಡಿಮೆ ಆಗ್ತದೆ, ನಂಬರ್ಸ್ ಕೂಡ ಕಡಿಮೆ ಆಗ್ತಾ ಇರುತ್ತೆ, ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಆಗ್ತಿರುತ್ತೆ. ಯಾವುದರಲ್ಲಿ ಬೇಸಲ್ಲಿ ಈ ಕಡೆಯಿಂದ ಬರ್ತಾ ಇದೆ ಬೇಸಲ್ಲಿ. pH ಸ್ಕೇಲ್ ನೀವು ಕ್ಲಾಸ್ 1ನಲ್ಲಿ ನೋಡಿದರೆ ಇದೆಲ್ಲ ನಿಮ್ಗೆ ಇವಾಗ ಅರ್ಥ ಆಗುತ್ತೆ. ಓಕೆ, ಕ್ವೆಶನ್ ನಂಬರ್ 22. ಹೌ ವಿಲ್ ಯು ಟೆಸ್ಟ್ ಫಾರ್ ಎ ಗ್ಯಾಸ್ ವಿಚ್ ಈಸ್ ಲಿಬರೇಟೆಡ್ ವೆನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಅನ್ ಆ್ಯಕ್ಟಿವ್ ಮೆಟಲ್. ಇದಕ್ಕೆ ಒಂದು ಫಿಗರ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, 10th ಟೆಕ್ಸ್ಟ್ ಬುಕ್ಕಲ್ಲಿ, ಅದರಲ್ಲಿ ಡೀಟೇಲಾಗಿ ನೀವು ನೋಡ್ಬೋದು. ಏನು ಅಂದರೆ ಇವಾಗ H2 ಗ್ಯಾಸ್ ವಿಲ್ ಬಿ ಲಿಬರೇಟೆಡ್. ಆನ್ಸರ್ ನೋಡಿ, H2 ಗ್ಯಾಸ್ ವಿಲ್ ಬಿ ಲಿಬರೇಟೆಡ್ ವೆನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಅನ್ ಆ್ಯಕ್ಟಿವ್ ಮೆಟಲ್. ನೆಕ್ಸ್ಟ್, pass the gas evolved through the soap solution.
ಒಂದು ಫಿಗರ್ ತೋರಿಸ್ತೀನಿ, ಅದರಲ್ಲಿ ಇನ್ನೂ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಗ್ಯಾಸ್ ಫಿಲ್ಡ್ ವಿತ್ ಬಬಲ್ಸ್ ವಿಲ್ ಬಿ ಫಾರ್ಮ್ಡ್. ಗ್ಯಾಸ್ ಫಿಲ್ಡ್ ಬಬಲ್ಸ್ ವಿಲ್ ಬಿ ಫಾರ್ಮ್ಡ್. ಟೇಕ್ ಎ ಬರ್ನಿಂಗ್ ಕ್ಯಾಂಡಲ್ ನಿಯರ್ ದ ಗ್ಯಾಸ್ ಫಿಲ್ಡ್ ಬಬಲ್ಸ್. ಈ ಥರ ಗ್ಯಾಸ್ ಬಬಲ್ಸ್ ಬರ್ತಾ ಇರತ್ತೆ, ಅದ್ರ ಹತ್ರ ಒಂದು ನಾವು ಕ್ಯಾಂಡಲ್ ತೊಗೊಂಡು ಹೋದಾಗ ಒಂಥರ ಜೋರಾಗಿ ಸೌಂಡ್ ಬರುತ್ತೆ, ಪಾಪ್ ಸೌಂಡ್ ಬರುತ್ತೆ. ಸೊ ಅದರಿಂದ ನಮಗೇನು ಗೊತ್ತಾಗುತ್ತೆ, ಅದರಲ್ಲಿ ಹೈಡ್ರೋಜನ್ ಗ್ಯಾಸ್ ಇದೆ ಅಂತಂದ್ಬಿಟ್ಟು. ಹೈಡ್ರೋಜನ್ ಗ್ಯಾಸ್ ಈಸ್ ರೆಕಗ್ನೈಸ್ಡ್ ಬೈ ದ ಪಾಪ್ ಸೌಂಡ್ ವೆನ್ ಇಟ್ ಬರ್ನ್ಸ್. ಓಕೆ, ಇದು ಓದಿದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಇಲ್ಲಾಂದರೆ ಒಂದು ಪಿಕ್ಚರ್ ತೋರಿಸ್ತೀನಿ. ಸೊ ಇವಾಗ ಟೆಸ್ಟ್ ಟ್ಯೂಬಲ್ಲಿ ಒಂದು ಜಿಂಕ್ ಗ್ರ್ಯಾನ್ಯೂಲ್ಸ್ ತೊಗೊಂಡಿದ್ದೀವಿ, ಅಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ. ಒಂದು ಟೆಸ್ಟ್ ಟ್ಯೂಬಲ್ಲಿ ನೀವೇನು ಮಾಡ್ತೀರಾ, ಅದರಲ್ಲಿ ಒಂದು ಯಾವ ಗ್ಯಾಸ್ H2 ಗ್ಯಾಸ್ ಹೈಡ್ರೋಜನ್ ಗ್ಯಾಸ್ ಇದೆಯಲ್ಲ, ಅದರಲ್ಲಿ ಇದು ಪಾಸ್ ಮಾಡಿದಾಗ, ಟೆಸ್ಟ್ ಟ್ಯೂಬಿಂದ ಪಾಸ್ ಮಾಡಿದಾಗ, ಯಾವುದರಲ್ಲಿ ಸೋಪ್ ಸೊಲ್ಯೂಷನಲ್ಲಿ ಪಾಸ್ ಮಾಡಿದಾಗ ಏನಾಗುತ್ತೆ, ಒಂದು ಬಬಲ್ಸ್ ಥರ ಕಾಣಿಸ್ತಾ ಇರತ್ತೆ. ಆ ಬಬಲ್ಸ್ ಹತ್ರ ಇಂದ ನೀವು ಕ್ಯಾಂಡಲ್ ಹತ್ರ ತೊಗೊಂಡೋದಾಗ ಅಲ್ಲಿ ಬಬಲ್ಸ್ ಫಾರ್ಮ್ ಆಗಿಬಿಟ್ಟು ಒಂದು ಗ್ಯಾಸ್ ಥರ ಮೇಲೆ ಬರ್ತಾ ಇರುತ್ತೆ. ಅದರ ಹತ್ರ ನೀವು ಕ್ಯಾಂಡಲ್ ತೊಗೊಂಡೋಗಿದ ತಕ್ಷಣ ಒಂಥರ ಸೌಂಡ್ ಬರುತ್ತೆ, ಪಾಪ್ ಸೌಂಡ್ ಬರುತ್ತೆ. ಜೋರಾಗಿ ಭಡ್ ಅಂತ ಸೌಂಡ್ ಬಂದಾಗ ಅಲ್ಲಿ ನಿಮಗೆ ಅದರಲ್ಲಿ ಹೈಡ್ರೋಜನ್ ಗ್ಯಾಸ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಟೆಟ್ ಎಕ್ಸಾಮ್ ಥರ ಈಸಿ ಇರೋದಿಲ್ಲ. ಏನಿರುತ್ತೆ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಅದಕ್ಕೆ ಪ್ರತಿಯೊಂದು ನೀವು ಯಾವ ಆ್ಯಸಿಡ್ ಟೆಸ್ಟ್ ಟ್ಯೂಬಲ್ಲಿತ್ತು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅದು ಗೊತ್ತಿರಬೇಕು ನಿಮಗೆ. ಸೋಪ್ ಸೊಲ್ಯೂಷನಲ್ಲಿ ಯಾವ ಗ್ಯಾಸ್ ಪಾಸ್ ಮಾಡಿದ್ರು, ಯಾವ ಗ್ಯಾಸಿಂದ ನಮಗೆ ಸೌಂಡ್ ಬಂತು, ಡೀಟೇಲಾಗಿ ಗೊತ್ತಿರಬೇಕು. GPSTR ಏನಿರುತ್ತಲ್ಲ, ಇದು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರುತ್ತಲ್ಲ, 2 ಮಾರ್ಕ್ಸ್ 3 ಮಾರ್ಕ್ಸ್, ರೈಟ್ ಇನ್ 5 or 6 ಸೆಂಟೆನ್ಸಸ್ ಅಂತ ಕೊಡ್ತಾರೆ 3 ಮಾರ್ಕ್ಸ್ ಕ್ವಶನ್ಗೆ. ಸೊ ಡೀಟೇಲಾಗಿ ನೀವು ಓದ್ಕೊಂಡಿರಬೇಕು. ನೆಕ್ಸ್ಟ್ ಕ್ವೆಶನ್ ನಂಬರ್ 23rd. ಆನ್ ಆ್ಯಡಿಂಗ್ dilute hydrochloric acid to copper oxide powder. ಕಾಪರ್ ಆಕ್ಸೈಡ್ ಪೌಡರ್ ಅಂದರೆ ನೀವು ಇಲ್ಲಿ ಇಕ್ವೇಷನ್ ಬರ್ಕೊಂಡಾಗ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೆ HCl ಬ್ರ್ಯಾಕೆಟಲ್ಲಿ ಕೆಳಗಡೆ ಆಕ್ವಿಯಸ್ ಅಂತ ಬರ್ಕೋತೀರಾ. ಕಾಪರ್ ಆಕ್ಸೈಡ್ ಪೌಡರ್ ಅಂದರೆ ಅಲ್ಲಿ ಬ್ರ್ಯಾಕೆಟಲ್ಲಿ CuO ಬರೆದ್ಬಿಟ್ಟು ಸಾಲಿಡ್ ಅಂತ ಬರೀತೀರಾ. ಸೊ ಅಲ್ಲಿ ಈಕ್ವೇಷನ್ ಬರ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ನಮಗೆ ಪ್ರಾಡಕ್ಟ್ ಏನು ಸಿಗುತ್ತೆ ಅಂತಂದ್ಬಿಟ್ಟು ರಿಯಾಕ್ಟೆಂಟ್ಸ್ ಬರೆದಾಗ ಪ್ರಾಡಕ್ಟ್ಸ್ ಏನು ಸಿಗುತ್ತೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ರಫ್ ವರ್ಕಲ್ಲಿ, ರಫ್ ಸೈಡಲ್ಲಿ ಜಾಗ ಇದ್ದಾಗ ನೀವು ಅದನ್ನು ಬರ್ಕೊಂಡ್ರೆ ಚೆನ್ನಾಗಿರುತ್ತೆ, ಈಸಿಯಾಗಿ ಪ್ರಾಡಕ್ಟ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ದ ಸೊಲ್ಯೂಷನ್ ಫಾರ್ಮ್ಡ್ ಈಸ್ ಬ್ಲೂ ಗ್ರೀನ್. ಪ್ರಿಡಿಕ್ಟ್ ದ ನ್ಯೂ ಕಾಂಪೌಂಡ್ ಫಾರ್ಮ್ಡ್ ವಿಚ್ ಇಂಪಾರ್ಟ್ಸ್ ಬ್ಲೂ ಗ್ರೀನ್ ಕಲರ್ ಟು ದ ಸೊಲ್ಯೂಷನ್. ಅಲ್ಲಿ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ, ಇದೆರಡು ಮಿಕ್ಸ್ ಮಾಡಿದಾಗ ಅದು ಬ್ಲೂ ಗ್ರೀನ್ ಕಲರ್ ಇರುತ್ತೆ. ಅದು ಏನು ಅಂತ ಕೇಳಿದ್ದಾರೆ. ಸೊ ಪ್ರಿಡಿಕ್ಟ್ ಅಂದರೆ ಗೆಸ್ ಮಾಡೋದು. ಓಕೆ, ದ ಬ್ಲೂ ಗ್ರೀನ್ ಕಲರ್ ಆಫ್ ದ ಸೊಲ್ಯೂಷನ್ ಈಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಕಾಪರ್ ಕ್ಲೋರೈಡ್ ಇನ್ ದ ರಿಯಾಕ್ಷನ್. ಇದು ಏನಕ್ಕೆ ಅಂದರೆ ಕಾಪರ್ ಕ್ಲೋರೈಡ್ ಆಗುತ್ತೆ. ಸೊ ಇಲ್ಲೇನಿದೆ, HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಕಾಪರ್ ಆಕ್ಸೈಡ್ ಎರಡು ರಿಯಾಕ್ಟ್ ಆದಾಗ ಕಾಪರ್ ಕ್ಲೋರೈಡ್ ಬಂತು ನಮಗೆ ಪ್ರಾಡಕ್ಟಲ್ಲಿ. ಅದು ಯಾವ ಕಲರ್ ಇತ್ತು, ಬ್ಲೂ ಗ್ರೀನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 24. ಹೌ ಡಸ್ ದ ಫ್ಲೋ ಆಫ್ ಆ್ಯಸಿಡ್ ರೈನ್ ಇಂಟು ಎ ರಿವರ್ ಮೇಕ್ ದ ಸರ್ವೈವಲ್ ಆಫ್ ಅಕ್ವಾಟಿಕ್ ಲೈಫ್ ಇನ್ ದ ರಿವರ್ ಡಿಫಿಕಲ್ಟ್? ಸೊ ಆನ್ಸರ್ ನೋಡಿ ಅದಕ್ಕೆ. ವೆನ್ ಆ್ಯಸಿಡ್ ರೈನ್ ಫ್ಲೋಸ್ ಇಂಟು ದ ರಿವರ್ಸ್, it lowers the pH of the river water below 7. ಏನಾಗುತ್ತೆ ಒಂದು ಬಟ್ ದ ಲಿವಿಂಗ್ ಬಾಡಿ ವರ್ಕ್ಸ್ ನಾರ್ಮಲಿ ವಿತಿನ್ ಎ pH ರೇಂಜ್ ಆಫ್ 7 to 7.8. ಇಲ್ಲಿ ಒಂದು ಅದ್ರ ಬಾಡಿ ಹೇಗಿರುತ್ತೆ ಅಂದರೆ ಅಕ್ವಾಟಿಕ್ ಅನಿಮಲ್ಸ್ ಇರುತ್ತಲ್ಲ, ಅದ್ರದ್ದು ಒಂದು ಬಾಡಿ ಯಾವುದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಅಂದರೆ ಆ pH ರೇಂಜ್ ಎಷ್ಟಿರುತ್ತೆ, 7 to 7.8 ಅಷ್ಟು ಇರುತ್ತೆ. ಸೊ ಇವಾಗ ಆ್ಯಸಿಡ್ ರೈನ್ ಇದರಲ್ಲಿ ರಿವರಲ್ಲಿ ಹೋದಾಗ ಏನಾಗುತ್ತೆ, ಅದು 7ಕ್ಕಿಂತ ಕಡಿಮೆ ಇರುತ್ತೆ. ಸೊ ಆ ವಾಟರ್ ಹೇಗಿರುತ್ತೆ, ಆ್ಯಸಿಡಿಕ್ ಆಗಿರುತ್ತೆ. ದೇರ್ಫೋರ್ ದ ಸರ್ವೈವಲ್ ಆಫ್ ಅಕ್ವಾಟಿಕ್ ಲೈಫ್ ಇನ್ ಸಚ್ ರಿವರ್ಸ್ ಬಿಕಮ್ಸ್ ಡಿಫಿಕಲ್ಟ್. ಇಲ್ಲಿ ಮೇಯ್ನ್ ಏನಂದರೆ ಇದು ಅದರ ಬಾಡಿದು ಎಷ್ಟಿರುತ್ತೆ, ನಾರ್ಮಲಿ 7 to pH ಎಷ್ಟಿರುತ್ತೆ, 7 to 7.8 ಇರುತ್ತೆ. ಸೊ ಇದು ಆ್ಯಸಿಡ್ ರೈನ್ ಎಷ್ಟಿರುತ್ತೆ, ಬಿಲೋ 7 ಇರುತ್ತೆ. ಅದಕ್ಕೋಸ್ಕರ ಸರ್ವೈವಲ್ ಆಫ್ ಅಕ್ವಾಟಿಕ್ ಲೈಫ್ ಬಿಕಮ್ಸ್ ಡಿಫಿಕಲ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 25. ಹೌ ಡಸ್ ದ pH ಆಫ್ ಎ ಸೊಲ್ಯೂಷನ್ ಆಫ್ ಅನ್ ಆ್ಯಸಿಡ್ ಇನ್ಫ್ಲುಯೆನ್ಸ್ ವೆನ್ ಇಟ್ ಈಸ್ ಡೈಲ್ಯೂಟೆಡ್? ಆ್ಯಸಿಡ್ನ ಡೈಲ್ಯೂಟ್ ಮಾಡಿದಾಗ ಏನಾಗುತ್ತೆ, ಆ್ಯಸಿಡ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, pH ಲೆವೆಲ್ ಜಾಸ್ತಿ ಆಗುತ್ತೆ.
ಪಿ ಹೆಚ್ ಲೆವೆಲ್ ಜಾಸ್ತಿ ಆದಂಗೆ ಆ್ಯಸಿಡ್ ಲೆವೆಲ್ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆ್ಯಸಿಡ್ ಏನಾಗುತ್ತೆ, ಕಡಿಮೆ ಆಗ್ತಾ ಇರತ್ತೆ. ಹಾಗೆ ಬೇಸ್ದು ಏನಾಗುತ್ತೆ, ಹೇಗೆ ಪಿ ಹೆಚ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರುತ್ತೋ ಹಾಗೆ ಬೇಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. 7ಇಂದ 14ವರೆಗೂ ಏನಿರುತ್ತೆ, ಬೇಸ್ ಇರುತ್ತೆ. 8ಇಂದ 14ವರೆಗೂ ಬೇಸ್ ಇರುತ್ತೆ. ಹೇಗೆ ಬೇಸ್ದು ಪಿ ಹೆಚ್ ಸ್ಕೇಲ್ ಏನಾಗ್ತಿರುತ್ತೆ, ಅದರಲ್ಲಿ 7, 8, 9, 10, 11 ಅಂತ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಪಿ ಹೆಚ್ ರೇಂಜ್ ಇರುತ್ತಲ್ಲ ಅದು. ಹಾಗೆ ಒಂದು ಬೇಸಿಂದು ಒಂದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. 8ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, 9ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ, 10ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಯಾವುದ್ರದ್ದು, ಬೇಸಿಂದು. 14 ಹತ್ರ ಏನಾಗುತ್ತೆ, ಬೇಸ್ದು ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇರುತ್ತೆ. ಕಾನ್ಸಂಟ್ರೇಟೆಡ್ ಬೇಸ್ ಎಲ್ಲಿ, NaOH 14 ಹತ್ರ ಇರುತ್ತೆ. ನಂಬರ್ 26 ನೋಡಿ, ಹೌ ಡಸ್ ದ ಪಿ ಹೆಚ್ ಆಫ್ ಅ ಸೊಲ್ಯೂಷನ್ ಆಫ್ ಅ ಬೇಸ್ ಇನ್ಫ್ಲುಯೆನ್ಸ್ ವೆನ್ ಇಟ್ ಈಸ್ ಡೈಲ್ಯೂಟೆಡ್. ವೆನ್ ಅ ಸೊಲ್ಯೂಷನ್ ಆಫ್ ಅ ಬೇಸ್, ಆನ್ಸರ್ ನೋಡಿ, ವೆನ್ ಅ ಸೊಲ್ಯೂಷನ್ ಆಫ್ ಅ ಬೇಸ್ ಈಸ್ ಡೈಲ್ಯೂಟೆಡ್ ಇಟ್ಸ್ ಪಿ ಹೆಚ್ ವ್ಯಾಲ್ಯೂ ವಿಲ್ ಬಿ ಡಿಕ್ರೀಸ್ಡ್. ಒಂದು ಡೈಲ್ಯೂಟ್ ಆಗಿದ ತಕ್ಷಣ ಬೇಸ್ದು ಅದ್ರ ಪಿ ಹೆಚ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಾನು ಹೇಳಿದ್ನಲ್ಲ, ಯಾವ ಕಡೆ ಟುವರ್ಡ್ಸ್ 7 ಕಡೆ ಬರ್ತಾ ಇದ್ರೆ ಅದರದ್ದು ಪಿ ಹೆಚ್ ಏನಾಗ್ತಾ ಇರತ್ತೆ, ಕಡಿಮೆ ಆಗ್ತಾ ಇರತ್ತೆ. ಹಾಗೆ ಕಾನ್ಸಂಟ್ರೇಷನ್ ಆಫ್ OH ಅಂದರೆ ಹೈಡ್ರಾಕ್ಸೈಡ್ ಅಯಾನ್ಸ್ದು ಏನಾಗುತ್ತೆ, ಒಂದು ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇರತ್ತೆ. ಇಲ್ಲಿ H+ ಅಯಾನ್ಸ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಆ್ಯಸಿಡ್ನ ಡೈಲ್ಯೂಟ್ ಮಾಡಿದಾಗ ಇಲ್ಲಿ OH- ಅಯಾನ್ಸ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇರುತ್ತೆ. ಓಕೆ, ಕ್ವೆಶನ್ ನಂಬರ್ 27. ರೈಟ್ ದ ನೇಮ್ ಆ್ಯಂಡ್ ದ ಕೆಮಿಕಲ್ ಫಾರ್ಮುಲಾ ಆಫ್ ದ ಆರ್ಗ್ಯಾನಿಕ್ ಆ್ಯಸಿಡ್ ಪ್ರೆಸೆಂಟ್ ಇನ್ ವಿನೆಗರ್. ವಿನೆಗರಲ್ಲಿ ಅಸಿಟಿಕ್ ಆ್ಯಸಿಡ್ ಗೊತ್ತಿರುತ್ತೆ ನಿಮಗೆ. ಅಸಿಟಿಕ್ ಆ್ಯಸಿಡ್ ವಿನೆಗರಲ್ಲಿ ಇರುತ್ತೆ, ಕ್ಲಾಸ್ 1ಅಲ್ಲಿ ಹೇಳಿದ್ದೆ. ಸೊ ಅಸಿಟಿಕ್ ಆ್ಯಸಿಡ್ಗೆ ಫಾರ್ಮುಲಾ, ಕೆಮಿಕಲ್ ಫಾರ್ಮುಲಾ ಏನು, CH3COOH. ನೆಕ್ಸ್ಟ್ ಕ್ವೆಶನ್ ನಂಬರ್ 28. ವಿಚ್ ವಿಲ್ ಬಿ ಮೋರ್ ಅಸಿಡಿಕ್ ಆ್ಯಂಡ್ ವೈ? ಎ ಸೊಲ್ಯೂಷನ್ ವಿತ್ pH ವ್ಯಾಲ್ಯೂ ಆಫ್ 6.0. ಕ್ವೆಶನ್ ಏನು ಕೇಳಿದ್ದಾರೆ, ಅಸಿಡಿಕ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಎ ಸೊಲ್ಯೂಷನ್ ಆಫ್ pH ವ್ಯಾಲ್ಯೂ ಆಫ್ 6 ಜಾಸ್ತಿ ಇರುತ್ತೋ, ಅಸಿಡಿಕ್ ಇರುತ್ತೋ, ಅಥವಾ ಎ ಸೊಲ್ಯೂಷನ್ ವಿತ್ pH ವ್ಯಾಲ್ಯೂ ಆಫ್ 5.0. 5.0 ಇಸ್ ನಥಿಂಗ್ ಬಟ್ 5. ಇಲ್ಲಿ 6.0 ಅಂದರೆ ಏನಿಲ್ಲ, 6 ಅದು. ಓಕೆ, ಆನ್ಸರ್ ನೋಡಿ, ಎ ಸೊಲ್ಯೂಷನ್ ವಿತ್ pH ವ್ಯಾಲ್ಯೂ 5 ಈಸ್ ಮೋರ್ ಅಸಿಡಿಕ್ ದ್ಯಾನ್ ಎ ಸೊಲ್ಯೂಷನ್ ವಿತ್ pH ವ್ಯಾಲ್ಯೂ 6. ಏನಕ್ಕೆ ಅಂದರೆ ಈ pH ಸ್ಕೇಲಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಹೋಗ್ತಾ ಇರತ್ತಲ್ಲ, ಲೆಫ್ಟ್ ಸೈಡ್ ಹೋದಂಗೆ 7ಗಿನ್ನ ಕಡಿಮೆ ಆಗ್ತಾ ಇರತ್ತಲ್ಲ, ಹಾಗೆ ಏನಿರುತ್ತೆ, ಆ್ಯಸಿಡಿಕ್ ಮೋರ್ ಅಸಿಡಿಕ್ ಆಗ್ತಾ ಇರುತ್ತೆ. ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್ ಈ ಕಡೆ ಬಂದಂಗೆ 6, 5, 4, 3, 2, 1 ಒಂದು ಕಡೆ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ. ಓಕೆ, ದ ಸೊಲ್ಯೂಷನ್ ವಿತ್ pH 5.0 ಈಸ್ ಮೋರ್ ಅಸಿಡಿಕ್ ದ್ಯಾನ್ 6.0 because higher the hydronium ion concentration, lower is the pH value. Okay, next question number 29. ಇದಾಗಲೇ ಹೇಳಿದ್ದೀನಿ ಬಹಳ ಸತಿ. ಓಕೆ, question number 29. An element X on reacting with oxygen, X plus oxygen forms an oxide XO. ಅದು X ಇದೆಯಲ್ಲ, ಅದು ಯಾವ ಮೆಟಲ್ ಅಂತ ಹೇಳಬೇಕು. The oxide dissolves in water and turns red litmus blue. ರೆಡ್ ಲಿಟ್ಮಸ್ಗೆ ಬ್ಲೂ ಕನ್ವರ್ಟ್ ಮಾಡ್ತಾ ಇದೆ. ಸೊ ಬ್ಲೂ ಕನ್ವರ್ಟ್ ಮಾಡೋದು ಯಾವುದು, ಒಂದು ಬೇಸ್ ಆಗಿರುತ್ತೆ. ಸೊ ಎಕ್ಸ್ ಒಂದು ಬೇಸ್ ಆಗಿರಬೇಕು, ಸೊ ಯಾವ ಮೆಟಲ್ ಅದು, ಪ್ರಿಡಿಕ್ಟ್ ದ ನೇಚರ್ ಆಫ್ ದ ಮೆಟಲ್, ವೆದರ್ ಮೆಟಲ್ ಆರ್ ನಾನ್ ಮೆಟಲ್. ಸೊ ದ ಎಲಿಮೆಂಟ್, ಪ್ರಿಡಿಕ್ಟ್ ದ ನೇಚರ್ ಆಫ್ ದ ಎಲಿಮೆಂಟ್, ಅದು ಇವಾಗ ಎಕ್ಸ್ ಅಂತ ಇದೆಯಲ್ಲ, ಈ ಎಲಿಮೆಂಟ್ ಎಕ್ಸ್ ಎಲಿಮೆಂಟ್ ಇದೆಯಲ್ಲ, ಇದು ಮೆಟಲ್ಲು ಅಥವಾ ನಾನ್ ಮೆಟಲ್ಲು ಅಂತ ಹೇಳಬೇಕು. ಏನಕ್ಕೆ ಅಂದರೆ ಇವಾಗ ದ ಆನ್ಸರ್ ನೋಡಿ, ದ ಎಲಿಮೆಂಟ್ ಎಕ್ಸ್ ಇಸ್ ಎ ಮೆಟಲ್ ಬಿಕಾಸ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಆಕ್ಸೈಡ್ಸ್. ಇಲ್ಲಿ ಬೇಸ್ ಅಂತ ಎಲ್ಲಿ ಗೊತ್ತಾಯಿತು ನಮಗೆ, ಲಿಟ್ಮಸ್ ಬ್ಲೂಗೆ ಟರ್ನ್ ಆದಾಗ ಬೇಸ್ ಅಂತ ಗೊತ್ತಾಯಿತು. ಬಟ್ ಇದು ಗೊತ್ತಿರಬೇಕು, ಮೆಟಾಲಿಕ್ ಆಕ್ಸೈಡ್ ಆರ್ ಬೇಸಿಕ್ ಆಕ್ಸೈಡ್ಸ್. ಇದು CuO, ಕಾಪರ್ ಆಕ್ಸೈಡ್, ಇದೆಲ್ಲ ಏನಿದೆ ಮೆಟಾಲಿಕ್ ಆಕ್ಸೈಡ್. FeO3 ಕ್ಲಾಸ್ 1ಅಲ್ಲಿ ಹೇಳಿದೆ ಎಕ್ಸಾಂಪಲ್ಸ್ ಮೆಟಾಲಿಕ್ ಆಕ್ಸೈಡ್ದು, ಅದೆಲ್ಲ ಬೇಸ್ ಆಗಿರುತ್ತೆ. ಮೆಟಾಲಿಕ್ ಆಕ್ಸೈಡ್ಸ್ ಎಲ್ಲ ಬೇಸ್ ಆಗಿರುತ್ತೆ. ಸೊ ಬಿಕಾಸ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಆಕ್ಸೈಡ್ಸ್ ಆ್ಯಂಡ್ ಬೇಸಸ್ ಟರ್ನ್ ರೆಡ್ ಲಿಟ್ಮಸ್ ಟು ಬ್ಲೂ. ನೋಡಿ, ಇದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು. ದ ಅಕ್ವೇಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಈಸ್ ಕಾಲ್ಡ್ ಬ್ರೈನ್.
ಅಕ್ವೆಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂದರೆ NaCl ಅಕ್ವೆಸ್ ಇರುತ್ತಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ, ಬ್ರೈನ್ ಅಂತ ಹೇಳ್ತೀವಿ. ಅಕ್ವೆಸ್ ಸೊಲ್ಯೂಷನ್ ಆಫ್ NaClಗೆ. ಓಕೆ, ಸೆಕೆಂಡ್ ಪಾಯಿಂಟ್ ನೋಡಿ, ದ ಕಾಮನ್ ನೇಮ್ ಆಫ್ ಬ್ಲೀಚಿಂಗ್ ಪೌಡರ್ ಈಸ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಶಿಯಂ Ca, ಆಕ್ಸಿಗೆ O ಇರುತ್ತೆ, ಕ್ಲೋರೈಡ್ಗೆ Cl2, CaOCl2, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಯಾವುದು? ಬ್ಲೀಚಿಂಗ್ ಪೌಡರ್ಗೆ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಓಕೆ, ಥರ್ಡ್ ಪಾಯಿಂಟ್, ಸೋಡಿಯಂ ಕಾರ್ಬೋನೇಟ್ ಈಸ್ ಯೂಸ್ ಫಾರ್ ಸಾಫ್ಟ್ನಿಂಗ್ ಹಾರ್ಡ್ ವಾಟರ್. ಸೋಡಿಯಂ ಕಾರ್ಬೋನೇಟ್ NaCO3, ಸೋಡಿಯಂ ಕಾರ್ಬೋನೇಟ್ ಯಾವುದಕ್ಕೆ? ಸಾಫ್ಟ್ನಿಂಗ್ ಆಫ್ ಹಾರ್ಡ್ ವಾಟರ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಕೊಟ್ಟಿಲ್ಲ ಇಲ್ಲಿ. ಆರ್ಗ್ಯಾನಿಕ್ ಆ್ಯಸಿಡ್ಸ್ ಎಲ್ಲಿಂದ ಬರುತ್ತೆ, ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ, ಆರ್ಗ್ಯಾನಿಕ್ ಆ್ಯಸಿಡ್ಸ್ ಎಲ್ಲಿಂದ ಬರುತ್ತೆ? ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸಿಂದ. ಓಕೆ, ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಮಿನರಲ್ಸ್. ಇದು ನೋಡಿ ಫ್ರೆಂಡ್ಸ್, ನಾನು ಇವತ್ತು ಆಲ್ಮೋಸ್ಟ್ ಇದು ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ 10th ಏನೇನಿದೆ ಅದೆಲ್ಲ ಕವರ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಕ್ವಶನ್ಸ್ ಇದೆ ಒಂದೆರಡು, ಅದು ನೋಡ್ಕೊಂಬಿಡಿ. ಓಕೆ, ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಮಿನರಲ್ಸ್. ಸಿಕ್ಸ್ತ್ ಪಾಯಿಂಟ್, ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಈಸ್ ಕಾಲ್ಡ್ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಒಂದು ಟೆಟ್ ಎಕ್ಸಾಮಲ್ಲಿ ಯಾವುದೋ ಒಂದು ಇಯರ್ ಕೇಳಿದರು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಫಾರ್ಮುಲಾ ಏನು ಅಂತ ಕೇಳ್ತಾರೆ. CaSO4, ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಹೆಮಿ ಅಂದರೆ ಹಾಫ್, ಹೈಡ್ರೇಟ್ ಅಂದ್ರೇನು? H2O. ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, CaSO4 ಹಾಫ್ H2O. ಇದಕ್ಕೆ ಏನು ಹೇಳ್ತೀವಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕೆಮಿಕಲ್ ನೇಮ್ ಆದರೂ ಕೇಳ್ಬೋದು, ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಇನ್ನೊಂದು ನೇಮ್ ಏನು ಅಂತ ಕೇಳ್ಬೋದು, ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ನೋಡಿ ಫ್ರೆಂಡ್ಸ್, ನಾನು ಬೇರೆ ಬೇರೆ ಸೋರ್ಸಸ್ನ ಕಲೆಕ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಆದಷ್ಟು ಕೊಟ್ಟಿದ್ದೀನಿ. ಐ ಥಿಂಕ್ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅನಿಸುತ್ತೆ. ನೋಡಿ, ಇದರಲ್ಲಿ ಈ ಥರನೂ ಕೇಳ್ಬೋದು. ಕ್ವೆಶನ್ ನಂಬರ್ 6 ಇದೆ ನೋಡಿ ಇಲ್ಲಿ. ಕ್ವೆಶನ್ ನಂಬರ್ 6, ವಾಟ್ ಈಸ್ ದ ಕಾಮನ್ ನೇಮ್ ಆಫ್ CaOCl2 ಬ್ಲೀಚಿಂಗ್ ಪೌಡರ್? ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ಗೆ ಏನು ಹೇಳ್ತೀವಿ? ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ. ನೇಮ್ ದ ಸೋಡಿಯಂ ಕಾಂಪೌಂಡ್ ಯೂಸ್ ಟು ಕನ್ವರ್ಟ್ ಹಾರ್ಡ್ ವಾಟರ್ ಟು ಸಾಫ್ಟ್ ವಾಟರ್. ಯಾವುದು? ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್. ವಾಶ್ ಮಾಡಿ ಸೋಡಾ ಏನಾಯಿತು? ಕಾರ್ಬೋನೇಟ್ ಆಗೋಯ್ತು. ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ Na2CO3. ವಾಷಿಂಗ್ ಸೋಡಾ ಮತ್ತು ಒಂದು ಬೇಕಿಂಗ್ ಸೋಡಾ ಕನ್ಫ್ಯೂಸ್ ಆಗುತ್ತೆ. ಬೇಕಿಂಗ್ ಇಂದ ಏನಾಗುತ್ತೆ? ಬೈಕಾರ್ಬೋನೇಟ್ ಬರುತ್ತೆ. ಸೋಡಿಯಂ ಬೈಕಾರ್ಬೋನೇಟ್, B ಫಾರ್ ಬೈಕಾರ್ಬೋನೇಟ್, B ಫಾರ್ ಬೇಕಿಂಗ್ ಸೋಡಾ ಬರುತ್ತೆ. ವಾಷಿಂಗ್ ಸೋಡಾ ಏನಿದೆ, ಇದು ಹಾರ್ಡ್ ವಾಟರ್ ಕನ್ವರ್ಟ್ ಮಾಡುತ್ತೆ ಸಾಫ್ಟ್ ವಾಟರ್ಗೆ. ಓಕೆ, ವಾಷಿಂಗ್ ಸೋಡಾ ವಾಶ್ ಮಾಡಿ ಸಾಫ್ಟ್ ಮಾಡಿಬಿಟ್ರು. ಇದಕ್ಕೆ ಯಾವುದಕ್ಕೆ? ಸೋಡಿಯಂ ಕಾರ್ಬೋನೇಟ್ಗೆ ಅಂತ ನೆನಪಿಟ್ಕೊಳ್ಳಿ. ಓಕೆ, ವಿಚ್ ಟೈಪ್ ಆಫ್ ಡ್ರಗ್ಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಇಂಡೈಜೆಷನ್? ಆ್ಯಂಟಾಸಿಡ್ಸ್ಗೆ ಒಂದು ಎಕ್ಸಾಂಪಲ್ ಯಾವುದೋ ಹೇಳಿದ್ದೆ ಅಲ್ವಾ ನಾನು? ಯಾವುದು? ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳಿದ್ದಲ್ವಾ? ಸೊ ಅದು. ಓಕೆ, ನೆಕ್ಸ್ಟ್, ವೈ ಡು ನಾಟ್ ಆ್ಯಸಿಡ್ಸ್ ಶೋ ಅಸಿಡಿಕ್ ಬಿಹೇವಿಯರ್ ಇನ್ ದ ಆಬ್ಸೆನ್ಸ್ ಆಫ್ ವಾಟರ್? ಅದು ನಿಮ್ಗೆ ಹೇಳ್ಕೊಟ್ಟಿದ್ದೆ ಆಗಲೇ. ಏನಕ್ಕೆ ಅಂತಂದರೆ ಅಲ್ಲಿ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್, ಅಲ್ಲಿ ಏನು ಮಾಡುತ್ತೆ? ಆ್ಯಸಿಡ್ ಇದೆಯಲ್ಲ, ಆ್ಯಸಿಡಿಕ್ ಬಿಹೇವಿಯರ್ ಯಾವಾಗ ತೋರಿಸುತ್ತೆ ಅಂತಂದರೆ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್. ಆಬ್ಸೆನ್ಸ್ ಆಫ್ ವಾಟರ್ ಇದ್ದಾಗ ಆ್ಯಸಿಡಿಕ್ ಬಿಹೇವಿಯರ್ ತೋರಿಸೋದಿಲ್ಲ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP ಅಂತಂದರೆ ಏನು ಹೇಳಿ? ಕ್ಯಾಲ್ಶಿಯಂ ಸಲ್ಫೇಟ್ ಏನಿದೆ? ಹೆಮಿಹೈಡ್ರೇಟ್. ಓಕೆ, ಇದೆಲ್ಲ ಆಲ್ಮೋಸ್ಟ್ ಮಾಡಿದ್ದೀವಿ. ವಾಟ್ ಈಸ್ ನ್ಯೂಟ್ರಲೈಸೇಷನ್? ನ್ಯೂಟ್ರಲೈಸೇಷನ್ ಅಂದರೆ ಫಸ್ಟ್ ಕ್ಲಾಸ್ 1ಅಲ್ಲಿ ಹೇಳಿದ್ದೀನಿ. ಆ್ಯಸಿಡ್ ಪ್ಲಸ್ ಬೇಸ್ ಏನಾಗುತ್ತೆ? ಒಂದು ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ. ಸಾಲ್ಟ್ ಫಾರ್ಮೇಷನ್ ಹೇಗಾಗುತ್ತೆ ಅಂತಂದರೆ, ಒಂದು ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಈ ಪ್ರೊಸೆಸ್ಸಿಗೆ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ವಾಟ್ ಆರ್ ದ ಯೂಸಸ್ ಆಫ್ ವಾಷಿಂಗ್ ಸೋಡಾ? ವಾಷಿಂಗ್ ಸೋಡಾ ಇದೆಯಲ್ಲ, ಇಟ್ ಈಸ್ ಯೂಸ್ಡ್ ಆಸ್ ಕ್ಲೆನ್ಸಿಂಗ್ ಏಜೆಂಟ್ ಅಥವಾ ಇಟ್ ಈಸ್ ಯೂಸ್ಡ್ ಆಸ್ ಡಿಟರ್ಜೆಂಟ್ಸ್. ಇಟ್ ಈಸ್ ಯೂಸ್ಡ್ ಇನ್ ಡಿಟರ್ಜೆಂಟ್ಸ್. Okay, give two important uses of baking soda. Baking soda, it is used in bakery. It is used for extinguishing fire. Okay, what is salt and the kottidare again? The substance produced by the neutralization reaction between acid bases and salts. Idu agide. Okay, next question number 16 nodi. What is chloroalkali process? When electricity is passed through an aqueous solution of sodium chloride, NaCl, sodium chloride, aqueous solution of sodium chloride ಏನು ಹೇಳಿದೆ ನಾನು? ಬ್ರೈನ್ ಅಂತ ಹೇಳಿದೆ. ಸ್ಪೆಲ್ಲಿಂಗ್ ಯಾವುದು ಬ್ರೈನಿಂದು?
BRAINE ಬರುತ್ತಲ್ಲ ಅದು BRINE ಬ್ರೈನ್ BRINE ಬ್ರೈನ್ ಅಂದರೆ ಏನು ಆಕ್ವೆಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಅದೇನಾಗುತ್ತೆ ಅದರಲ್ಲಿ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಇಟ್ ಡಿಕಂಪೋಸಸ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಕ್ಲೋರೋ ಆಲ್ಕಲಿ ಪ್ರೊಸೆಸ್. ಏನಾಗುತ್ತೆ ಇಟ್ ಡಿಕಂಪೋಸಸ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್ ಡಿಕಂಪೋಸಿಷನ್ ರಿಯಾಕ್ಷನ್ ಇದು. ಓಕೆ, ನೆಕ್ಸ್ಟ್ ನೇಮ್ ಟು ಕೆಮಿಕಲ್ ಕಾಂಪೌಂಡ್ಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ ಅಂದರೆ ಯಾವುದು? NaCl. ಅದರಿಂದ ಯಾವ್ದು ಕೆಮಿಕಲ್ ಕಾಂಪೌಂಡ್ಸ್ ಅಂತ ಕೇಳಿದ್ದಾರೆ. ಕಾಂಪೌಂಡ್ಸ್, ಕೆಮಿಕಲ್ಸ್ ಅಂತ ಕೇಳಿಲ್ಲ. ಕೆಮಿಕಲ್ ಕಾಂಪೌಂಡ್ಸ್ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ NaOH ಆ್ಯಂಡ್ ಬೇಕಿಂಗ್ ಸೋಡಾ. ಓಕೆ, ಕ್ವೆಶನ್ ನಂಬರ್ 18 ನೋಡಿ. ಕ್ವೆಶನ್ ನಂಬರ್ 18, ಈವನ್ ದ ಬೇಕಿಂಗ್ ಸೋಡಾ ಇಸ್ ಬೆಸ್ಟ್ ಡಿಸ್ಇನ್ಫೆಕ್ಟೆಂಟ್, ವೈ ಶುಡ್ ಇಟ್ ಈಸ್ ನಾಟ್ ಟು ಬಿ ಯೂಸ್ಡ್ ಎಕ್ಸೆಸಿವ್ಲಿ. ಇದು ಬೇಕಿಂಗ್ ಸೋಡಾ ಏನಿರುತ್ತೆ ಅದು ಇನ್ಫೆಕ್ಟ್ ಮಾಡೋದಿಲ್ಲ, ಆದರೂ ಜಾಸ್ತಿ ಯೂಸ್ ಮಾಡಬಾರ್ದು. ಏನಕ್ಕೆ ಅಂದರೆ ಬಿಕಾಸ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್ ಲಿಬ್ರೇಟ್ ಕ್ಲೋರಿನ್ ಗ್ಯಾಸ್ ಆ್ಯಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಓಝೋನ್ ಲೇಯರ್ ಡಿಪ್ಲೀಷನ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ನೆಕ್ಸ್ಟ್ ಚಾಪ್ಟರಲ್ಲಿ ನೆಕ್ಸ್ಟ್ ಕ್ಲಾಸಸ್ ಬೇರೆ ಚಾಪ್ಟರ್ಸ್ ತೊಗೊಂಡು ಬರ್ತೀನಿ. ಓಕೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಮಾಡೋಣ ಕ್ಲಾಸ್ 3ಅಲ್ಲಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.